ಹಲೋ ಕುಟುಂಬದವರ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ಇವತ್ತು ಕರ್ನಾಟಕ ಚಲನಚಿತ್ರ ಲಲಿತ ಮಹಾಮಂಡಳಿದು ಒಂದು ವರ್ಷದ್ದು ಒಂದು ಮೀಟಿಂಗ್ ಇತ್ತು. ಮೀಟಿಂಗ್ ಹೋಗಿದ್ವು. ಶ್ರೀನಾಥ್ ಅವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರಾದ ರಾಜು ಮಗಿಮಠ್ ಅವರು ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ರು. ಹಾಗೆ ಬಂದು ಇಲ್ಲಿನ ಡೈರೆಕ್ಟರ್ಗಳು ಕೂಡ ಭಾಗಿಯಾಗಿದ್ದರು. ಮೊದಲನೇದು ಬಂದು ಒಂದು ಗಣೇಶ ಸ್ತುತಿ ಆಡಿಕೊಂಡು ನಮ್ಮ ಕಾರ್ಯಕ್ರಮ ಶುರು ಮಾಡಿದ್ವು. ಅವರ ಅನುಪಸ್ಥಿತಿಯಲ್ಲಿ ಇವತ್ತಿನ ಅಧ್ಯಕ್ಷತೆಯನ್ನ ಹೋಗಿ ಕೇಳಿಕೊಂಡಾಗ ನಮ್ಮ ಉಪಾಧ್ಯಕ್ಷರಾದಂಥ ಡಾಕ್ಟರ್ ರಾಜಶೇಖರ್ ಮಗಿಮಠ್ ಅವರು ಸಹ ಕೇಳ್ಕೊಂಡಾಗ ಅವರು ಈ ಕಾರ್ಯಕ್ರಮಕ್ಕೆ ತುಂಬೂರಿಯಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಸಹ ನಮ್ಮ ಹಿರಿಯರ ಚಿತ್ರ ಮಹಾಮಂಡಲದ ವತಿಯಿಂದ ತುಂಬೂರಿಯ ಸ್ವಾಗತವನ್ನು ಕೋರಿದ್ದಾರೆ. ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಸಹಕಾರ ಚಲನಚಿತ್ರದ ಖಜಾಂಚಿಯವರಾದಂಥ ಡಾಕ್ಟರ್ ಶ್ರೀನಿಧಿ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತದೆ. ಹಾಗೂ ಹಿರಿಯ ನಿರ್ದೇಶಕರಾದಂಥ ಶ್ರೀಮತಿ ಅನ್ಸೂಯಮ್ಮ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತದೆ. ಹಾಗೂ ನಮ್ಮ ನಿರ್ದೇಶಕರಾದಂಥ ಶಿಕಾರಿಪುರದಂಥ CP ಹೆಗಡೆ ಅವರಿಗೂ ಸಹ ಸ್ವಾಗತವನ್ನು. ಈ ಒಂದು ಸಂಸ್ಥೆಯನ್ನು ಇಲ್ಲಿವರೆಗೆ ಪ್ರಸಾದ್ ಅವರೇ ಮತ್ತು ಈ ಸಂಸ್ಥೆಯ ಖಜಾಂಚಿಗಳಾದಂಥ ನಮ್ಮ ಆತ್ಮೀಯ ಮಿತ್ರರಾದಂಥ ಡಾಕ್ಟರ್ ಶ್ರೀನಿಧಿ ಅವರೇ, ಅದೇ ರೀತಿ ಇನ್ನೋರ್ವ ನಿರ್ದೇಶಕರಾದಂಥ ಶ್ರೀಮತಿ ಮೀನಾಕ್ಷಿ ಅವರೇ, ಈ ಒಂದು ಸಂಸ್ಥೆಯ ಪ್ರಾರಂಭದಲ್ಲಿ ಕಾರ್ಯದರ್ಶಿ ಅಂತ ಕೆಲಸವನ್ನು ಮಾಡುವಂಥ ನಮ್ಮ ಸೋದರಿ ಶಾಂತಲಾ ಅವರೇ, ಹಾಗೂ ಇನ್ನೋರ್ವ ನಿರ್ದೇಶಕರಾದ ಭೀಮಾಶಂಕರ್ ಸಜ್ಜನ್ ಅವರೇ, ಇದೀಗ ತಾನೇ ಸ್ವಾಗತವನ್ನು ಕೋರಿ ಈ ಒಂದು ಸಂಸ್ಥೆಯ ನಿರ್ದೇಶಕರಾದಂಥ ಮಂಜಾಚಾರ್ಯ ಅವರೇ, ಹಾಗೂ ಅನೇಕ ಸಂಘ ಸಂಸ್ಥೆಯ ಪ್ರತಿನಿಧಿ ಕಾರ್ಯಕ್ರಮ ಮಾಡಿದಂಥ ಪುಷ್ಪಾ ನಾಗಭೂಷಣ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಅವರು ಬಹಳ ಸೇವೆ ಮಾಡ್ತಾರೆ ಬೆಂಗಳೂರಲ್ಲಿ, ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ಅನೇಕ ಹಿರಿಯರು ಬಂದಿದ್ದಾರೆ. ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರಿ ಈಗಾಗಲೇ ಈ ಒಂದು ಕರ್ನಾಟಕ ರಾಜ್ಯ ಸಹಕಾರ ಚಲನಚಿತ್ರ ಮಹಾಮಂಡಳಿ ಇದು ಬಹುಶಃ ಬಹಳ ಹಳೆಯದು ಮತ್ತು ಇತಿಹಾಸವುಳ್ಳಂತ ಒಂದು ಸಂಸ್ಥೆ ಅಂತ ನಾವು ಹೇಳ್ಬೋದು. ವಿಶ್ವನಾಥ್ ಅವರು ಈ ಒಂದು ಸಂಸ್ಥೆಯನ್ನು 1973ರಲ್ಲಿ ಹುಟ್ಟುಹಾಕಿ 73 ಮುಖಾಂತರ ಚಲನಚಿತ್ರಕ್ಕೆ ಪ್ರೋತ್ಸಾಹ ನೀಡಬೇಕು, ಲಲಿತ ಕಲಾವಿದರಿಗೂ ಕೂಡ ಒಂದು ಹಳೆಯದು ನಿಂತು ಹೋಗಿದೆಲ್ಲ ಅದನ್ನು ಪುನಃ ನಾವು ಮುಂದುವರಿಸೋಣ. ಎಲ್ಲರ ಹಿರಿಯರ ನಿರ್ದೇಶಕರ ಆದ್ರಿಂದ ಈ ವರ್ಷ ವಿಶೇಷವಾಗಿ 3 ಲಕ್ಷ ಮೇಲೆ 3 ರಿಂದ 4 ಲಕ್ಷ ಲಾಭವನ್ನು ಹೊಂದಿದೆ ಅಂತ ಹೇಳಲು ಹೆಮ್ಮೆ ಅನಿಸುತ್ತದೆ. ಬರುವ ದಿನಗಳಲ್ಲಿ ತಮ್ಮೆಲ್ಲರ ಸಹಕಾರ ಈ ಒಂದು ಮಂಡಳಿ ಇರಲಿ ಅಂತ ಬೇಡಿಕೊಳ್ತಾ, ವಿಶೇಷವಾಗಿ ನಮ್ಮ ಈಜರನ್ನವರು ಕೂಡ ತಮ್ಮ ಬ್ಯಾಂಕಿನಿಂದ ನಮಗೆ ಸಹಕಾರ ನೀಡಿದ್ದಾರೆ. ಅಲ್ಲಿ ಕಾರ್ಯಕ್ರಮದಲ್ಲಿ ಮುಂದೆ ಬರುವ ಕಾರ್ಯಕ್ರಮದಲ್ಲಿ ಕೂಡ ಅವರು ಸಹಕಾರ ನೀಡುತ್ತಾರೆ. ಅದೇ ರೀತಿ ಬರುವ ಇವತ್ತು ಶಿಕಾರ್ಪುರ ಇರ್ಬೋದು, ಶಿವಮೊಗ್ಗದಿಂದ ಬರ್ಬೋದು, ಬೆಂಗಳೂರಿನ ನಿರ್ದೇಶಕರೆಲ್ಲ ಬಂದಿದ್ದಾರೆ. ಇವರು ಕೂಡ ಇವರೆಲ್ಲ ಸಹಾಯದಿಂದ ಬರುವ ದಿನಗಳಲ್ಲಿ ಈ ಒಂದು ಸಂಸ್ಥೆಯ ಉದ್ದೇಶ, ವಿಶ್ವನಾಥರ ಉದ್ದೇಶ ನಾವು ಪೂರ್ಣ ಮಾಡೋಣ ಅಂತ ದೃಷ್ಟಿಯಿಂದ ಇವತ್ತು ನಾವು ಎಲ್ಲರೂ ಇವತ್ತು ವಾರ್ಷಿಕ ಮಹಾಸಭೆಯಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ನಾನು ಕೃತಜ್ಞತೆ ಅರ್ಪಿಸಿ ನನ್ನ 4 ಮಾತು. ಸ್ವಂತ ವಿಶ್ವನಾಥ್ ಅವ್ರನ್ನ ನಾವು ಸ್ಮರಣೆ ಮಾಡ್ಕೋಬೇಕು. ಅವರ ಆಸಕ್ತಿ ಮತ್ತು ಪ್ರಯತ್ನದ ಪರವಾಗಿ ಈ ಮಹಾಮಂಡಳಿ ಪ್ರಾರಂಭ ಆಗಿದ್ದು ತಮಗೆಲ್ಲ ಗೊತ್ತಿದೆ. ಇದರ ಉದ್ದೇಶ ನಮ್ಮ ಕನ್ನಡ ಭಾಷೆಯ ಚಲನಚಿತ್ರಗಳು ಕಾರಣಕ್ಕೋಸ್ಕರ ಯಾರಿಗೋಸ್ಕರ ನಾವು ಈ ಮಹಾಮಂಡಳಿ ಪ್ರಾರಂಭ ಆಗಿದೆ, ಆ ಕ್ಷೇತ್ರದ ಜನ ಹೆಚ್ಚು ಆಸಕ್ತಿ ವಹಿಸಬೇಕು. ತುಂಬಾ ಹೃದಯದ ಧನ್ಯವಾದಗಳು ಅರ್ಪಿಸಬೇಕು. ಯಾಕಂದ್ರೆ ಚಿದಂಬರ ಸಾಹೇಬ್ರು ಎಲ್ಲರೂ ಎಲ್ಲಾ ವಿಷಯನೂ ನಿಮ್ಗೆ ವಿಶದವಾಗಿ ಹೇಳಿದ್ದಾರೆ. ಇನ್ನು ಹೇಳುವಂಥದ್ದು ನನ್ಗೇನಿಲ್ಲ, ರಿಪೀಟ್ ಹೇಳ್ಬೇಕಾಗತ್ತೆ. ಆದ್ರೆ ತುಂಬಾ ಬ್ಯೂಟಿಫುಲ್ ಅಂತ ಹೇಳ್ಬೋದು ಅಂತ ಕಾರ್ಯಕ್ರಮನ ಮಗಿಮಠ
ತಿದ್ದುಪಡಿಗಳು ಕಾಯ್ದೆ ತಿದ್ದುಪಡಿಗೆ ಆಗ್ಯಾವ. ಅದಕ್ಕೆ ಆ ಒಂದು ಸಬ್ಜೆಕ್ಟ್ ಹಾಕಿದ್ದೇವೆ ಅಂದ್ರೆ ಅವ್ರು ನಾವು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ತಿದ್ದುಪಡಿ ಮಾಡಿ ನಾವು ಬಯಲ ಕೆಲವೊಂದು ಅಳವಡಿಸಬೇಕಾಗತ್ತೆ. ಅದಕ್ಕೆ ಒಂದು ವಿಷಯ ಆಗಿದೆ. ಹಿಂದುಳಿದ ಜನ ನಾವು ಬಹಳ ಇದರಲ್ಲೇ ಡೆವಲಪ್ ಈಗ ಆಗ್ತಾ ಇದೆ. ನೀರಾವರಿ ಎಲ್ಲ ಕಡೆ ಬರ್ತಾ ಇದೆ, ಎಲ್ಲರೂ ಪರ್ ಕ್ಯಾಪಿಟಲ್ ಇನ್ಕಮ್ ಏರ್ತಾ ಇದೆ. ಈಗ ಇಂಥ ಚಲನಚಿತ್ರದ ಬಗ್ಗೆ ಈಗ ಆದ ಆಶಾಭಾವ ಇಟ್ಕೊಂಡು ಇನ್ನೂ ಈ ಕಾರ್ಯಕ್ರಮ ಚೆನ್ನಾಗಿ ಆಗಲಿ ಅಂತ ಒಂದು ವಿಷಯ ಇಟ್ಕೊಂಡು ತಮ್ಮೆಲ್ಲರಿಗೆ ಬಂದ ಏನು ಕರ್ನಾಟಕ ರಾಜ್ಯ ಚಲನಚಿತ್ರ ಮಹಾಮಂಡಳಿಯ ಸರ್ವ ಸದಸ್ಯರ ಸಭೆ ನಡೀತಾ ಇದೆ. ನಾನು ನಿರ್ದೇಶಕನಾಗಿ 5ನೇ ವರ್ಷ. ಈ ಒಂದು ಸಾಲಿನಲ್ಲಿ 3 ಲಕ್ಷದ ಹತ್ತತ್ರ 4 ಲಕ್ಷದವರೆಗೂ ಲಾಭಾಂಶ ಪಡೆದಿದೆ. ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂತಹ ಸಹಕಾರ ರಾಜಶೇಖರ್ ಮಡಿಗೆಮಠ್ ಹಾಗೂ ಶ್ರೀನಿಧಿ ಸರ್ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರು ಇದಕ್ಕೆ ಹೋಗ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ವಹಿಸಬೇಕು ಅಂತ ಹೇಳಿ ಶ್ರೀನಾಥ್ರವರ ಅನುಪಸ್ಥಿತಿಯಲ್ಲಿ ರಾಜಶೇಖರ್ ಮಗಿಮಠ್ರವರು ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಹಣಕಾಸು ವ್ಯವಸ್ಥೆಯನ್ನ ಈ ಸಂಘದ ವತಿಯಿಂದ ನೋಡ್ಕೊಳ್ತಾ ಇರತಕ್ಕಂತಹ ಡಾಕ್ಟರ್ ಶ್ರೀನಿಧಿ ಇವರಿಗೂ ಸಹಿತ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಿರಿಯ ಸಹಕಾರಿಗಳಾಗಿರ್ತಕ್ಕಂತಹ ಬೆಂಗಳೂರಿನವರೇ ಆಗಿರ್ತಕ್ಕಂಥ ಅನಸೂಯಮ್ಮ ಇವರಿಗೂ ಸಹಿತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಸಿಪಿ ಹೆಗಡೆ ಇವರು ನಿರ್ದೇಶಕರು, ಇವರು ಸಹಿತ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ನೆರವೇರಿಸಿಕೊಡಲು ಸಹಕಾರ ನೀಡಿದರೆ ಅವರಿಗೂ ಸಹಿತ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಕರ್ನಾಟಕ ರಾಜ್ಯ ಚಲನಚಿತ್ರ ಮತ್ತು ಲಲಿತಕಲಾ ಸಹಕಾರ ಮಹಾಮಂಡಳಿಯಿಂದ ಈ ಒಂದು ಕಾರ್ಯಕ್ರಮ ಅದ್ಧೂರವಾಗಿ ನಡೆಯಿತು. ಇದು ನಡೆದಿದ್ದೆಲ್ಲಿ ಅಂತ ಕೇಳ್ತಾ ಇದ್ದೀರಾ? ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಸಭಾಭವನದಲ್ಲಿ ನಡೀತು. ತುಂಬಾ ಅದ್ಧೂರಿ ಕಾರ್ಯಕ್ರಮವಾಗಿರ್ತಿದ್ದು. ಈ ಕಾರ್ಯಕ್ರಮದಲ್ಲೇ ಒಂದು ರಾಜು ಮಗಿಮಠ್ ಸರ್ ಕೂಡ ಒಂದು ಆದರ್ಶ ದಂಪತಿಗಳು ಕಾರ್ಯಕ್ರಮ ಮಾಡಿದರು ಬಿಜಾಪುರಲ್ಲೇ. ತುಂಬಾ ಯಶಸ್ವಿಗೊಂಡು 3 ಲಕ್ಷ ರೂಪಾಯಿ ಆದಿಕ ಕೂಡ ಬಂದಿದೆ ಅಂತೆ. ಅದೊಂದು ಸಿಹಿ ಸುದ್ದಿ ಕೊಟ್ಟರು. ಸೊ ಎಲ್ಲ ಮೆಂಬರ್ಸು ತುಂಬ ಖುಷಿಯಿಂದ ಕೇಳಿಸ್ಕೊಂಡ್ರು ಈ ಸಂತೋಷದ ವಿಚಾರನ. ಹಾಗೆ ಬಂದು ಹೆಣ್ಮಕ್ಳೆಲ್ಲ ಸೇರಿದ್ಮೇಲೆ ಗ್ರೂಪ್ ಫೋಟೋಸ್ ಇಲ್ಲದೆ ಇದ್ರೆ ಹೇಗೆ ಗ್ರೂಪ್ ಫೋಟೋಸ್ ತೆಗೆಸ್ಕೊಂಡು ಹಾಗೆ ಒಂದು ಭರ್ಜರಿ ಭೋಜನ ಊಟ ಮಾಡೋದು ಕಂಡ್ರೆ ಊಟ ಅಂತೂ ಸಖತ್ತಾಗಿತ್ತು. ಆ ಒಂದು ಫೈನಾಪಲ್ ಒಬ್ಬಟ್ಟು ಅಂತೂ ಸೂಪರಾಗಿತ್ತು. ಸೊ ನಮ್ಮ ಈ ಒಂದು ಕಾರ್ಯಕ್ರಮ ಹೇಗಿತ್ತು? ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ನನ್ನ ಪೇಜ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮನೆ ಮಗಳು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೂ ಹೆಚ್ಚೆಚ್ಚಿನ ವಿಡಿಯೋಗಾಗಿ ನಿಮ್ಮ ಮನೆ ಮಗಳು ಪುಷ್ಪ. ಸೊ ಸಹಕಾರ ಕೊಡಿ, ಪ್ರೀತಿ ಕೊಡಿ.